ತ್ರಿಪುರ ಸುಂದರಿ ಇಟ್ಕೊಂಡ್ಬಿಟ್ಟಿದ್ಯಾ ಇಲ್ಲ ಐಶ್ವರ್ಯ ರೈ ಅನ್ಕೊಂಡ್ಬಿಟ್ಟಿದ್ಯಾ? ಅಲ್ಲ, ಶರತ್ ಸರ್ದು ಸ್ಪೊಟ್ಟ ಕಾಣಿಸ್ತಾ ಇತ್ತು, ಅದಕ್ಕೆ ಸರಿ ಮಾಡೋಣ ಅಂತ ಹೋಯ್ತಾ ಇದ್ದೆ ಅಷ್ಟೇ. ಅದಕ್ಕೆ ಬಾರಿ ನಾನು ಏನೋ ಮಾಡ್ಬಿಟ್ಟು ಏನಾಗ ಆಡ್ತಾ ಇದೆಯಲ್ಲ. ಅಲ್ಲ, ನೀವ್ ಯಾಕೆ? ನೋಡೋ, ನಿನ್ ಕೈ ನನ್ನ ಎದೆ ಮೇಲೆ ಇತ್ತು, ನೋವು ತಡಿಯಕ್ಕಾಗ್ದೆ ಸುಮ್ನೆ ಮಲ್ಕೊಂಡಿದ್ದವ್ ನಾನು. ಅದ್ ಸರಿ, ನೀನ್ ಯಾಕೆ ನನ್ನ ಎದೆ ಮೇಲೆ ಕೈ ಹಾಕ್ದೆ? ಎಕ್ಸ್ಕ್ಯೂಸ್ ಮೀ ಸರ್, ನೀವ್ ಯಾಕೆ ನನ್ ಪಕ್ಕದಲ್ಲಿ ಬಂದ್ ಮನಿಕೋಬೇಕಾಗಿತ್ತು? ನೀವ್ ಮಲ್ಕೊಂಡೇ ಇಲ್ಲ ಅಂದಿದ್ರೆ ನಾನ್ ಯಾಕೆ ನಿಮ್ ಮೇಲೆ ಕೈ ಹಾಕ್ತಿದ್ದೆ? ಓಹೋ, ನೈಸ್ ಮಾಡ್ಬಿಡೋಣ ಅಂತ ಅಲ್ವೇ? ಯಾಕೆ ಹೇಳು, ಹೋಗ್ಬಿಡು. ಆಸೆ ನೋಡು ಅಕ್ಕಮ್ಮಣಿ. ಅದೆಲ್ಲ ನೀನು ಕನ್ಸ್ ಕಾಣ್ಬೇಕು ಆಟಯ್ಯ. ಇದು ನಾನು ನನ್ಗೋಸ್ಕರ ತಂದಿರೋ ಮಂಚ. ಸರಿ, ಯಾವನ್ನ ಕೇಳಿ ನೀ ಇದು ಮಲ್ಕೊಂಡೆ? ಇದು ಒಳ್ಳೆ ಸರಿ ಹೋಯ್ತು. ಆ ವಸ್ತುಗಳಿಗೆಲ್ಲ ಹೆಂಗ್ ಬಾಡಿಗೆ ಕೊಡ್ತಾ ಇತ್ತು, ಇದಕ್ಕೂ ಕೊಡ್ತಾ ಇದ್ದೆ ತಾನೆ? ಯಾಕೆ ಬಂದ್ಬಿಡು ಅಕ್ಕಮ್ಮಣಿ, ಈಗ ನನಗ್ ಮಾತ್ರ ಬಾಡಿಗೆ ಅಲ್ಲ, ಏನ್ ಕೊಟ್ರು ನಂಗೆ ಕೊಡಕ್ಕಿಲ್ಲ ಇದನ್ನ. ಕೊಡಕ್ಕಿಲ್ಲ ಅಂದ್ರೆ ನೀವೇ ಮಡಿಕಳಿ ತಂದೆ. ನನಗೇನುವೆ ನೆಲ ಒತ್ತಕ್ಕಿಲ್ಲ, ಅಲ್ಲೇ ಮನಿಕತೀನಿ ನಾನು. ಅಲ್ಲ, ಹಂಗೇನಾದ್ರೂ ಇದ್ರೆ ಹೇಳ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ನನ್ ಮಗ್ಳಲ್ಲಿ ಯಾಕೆ ಬಂದ್ ಮಲ್ಕೋಬೇಕಾಗಿತ್ತು ಸುಂದ್ರಪ್ಪ? ನನ್ ರಾತ್ರಿ ನೀನ್ ಎಬ್ಬಿಸಕ್ ಬಂದಾಗ ಕಳ್ನಾಟಕ ಆಡಿದ್ದು ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಕಳ್ನಾಟಕನೂ ಇಲ್ಲ, ಏನೂ ಇಲ್ಲ. ನನಗ್ ದಿಟ್ಟವಾಗ್ಲೂ ನಿದ್ದೆ ಬಂದಿತ್ತು. ಆಯ್ತು ಬಿಡಿ, ಇನ್ಮ್ಯಾಕ್ ನಾನು ನೆಲದ ಮೇಲೆ ಮನಿಕತ್ತೀನಿ. ಅಷ್ಟ್ ಮಾಡ್ ಪುಣ್ಯ ಕಟ್ಕೋತಾಯಿ. ನೋಡು, ನಿನಗೋಸ್ಕರ ಅಲ್ವಂತೆ ಇದನ್ನೆಲ್ಲ ತಂದಿರೋದು, ನಿಮ್ಮ ಅಪ್ಪಂಗ್ ಮಾತ್ರ ತಂದಿರೋದಂತೆ. ಬಿಡು, ನಾವ್ ಕೆಳಗೆ ಮನಿಕೊಳ್ಳೋಣ. ಏಯ್ ಅಲ್ಲ, ಸೀದ್ಯಾ ನಾಳೆಯಿಂದ ನಾನೇ ಕೆಳಗ್ ಮಲ್ಕೊತೀನಿ, ಮೇಲ್ ಮಲ್ಕ. ನಿಧಾನ ಕೋರ್ಸು, ಜಾರಿಗೆ ಬಿದ್ದಿದ್ಯಾ? ಜಾರ್ ಬೀಳೋದಕ್ಕೆ ಇದೇನ್ ಜಾರ ಬಂಡೆ ಕೆಟ್ಟೋಯ್ತೆ? ನಾನೇನ್ ಮೊದಲನೇ ಕಿತ್ತ ಮನೆ ಒರೆಸ್ತಾ ಇದ್ದೀನ? ನಂಗ್ ಸಂದಾಗ ಗೊತ್ತಾಗ್ ಬಿಡಿ. ನೆಟ್ಟು ನೋಡ್ಕೊಂಡ್ ಕಾಲ್ ಮಾಡ್ಬೋ ಅಂದ್ರೆ ಎಷ್ಟೆಲ್ಲ ಮಾತಾಡ್ತೀನಿ ನೋಡು. ಹೌದು, ನಾನ್ ಮಾತಾಡ್ತೀನಿ, ಏನಿವಾಗ? ಆದ್ರೂ ಒಸಿ ನೋಡ್ಕೊಂಡ್ ಹುಷಾರಾಗಿ ಒರ್ಸು. ಅಬ್ಬಬ್ಬಬ್ಬ, ಏನ್ ಪಿರುತಿ, ಏನ್ ಅಕ್ರೆ, ನನಗ್ ಸಂದಾಗ ಗೊತ್ತದೆ ಬಿಡಿ. ಕಲ್ತಿರೋ ಬುದ್ಧಿ ನೀನೇನ್ ಬಿಟ್ಟಿಯೇ? ಇವತ್ತಿನ ದಿನದಾಗೆ ಒಳ್ಳೆ ಬುದ್ಧಿ ಯಾರಿಗೂ ಹೇಳ್ಬಾರ್ದು, ಅನ್ಭವಿಸಿದಾಗ ಅವ್ರಿಗೆ ತಿಳಿತದೆ. ಲೇ ಭದ್ರ, ನಿನ್ಗೆ ಯಾಕೆ ಏನು ಆಗಲ್ಲ ವಿದ್ಯಕ್ಕ. ನೀನ್ ಹಾಸ್ಪಿಟ್ಲ್ ಬಂದ್ಬಿಡ್ತು, ಬಿರ್ನ ಹೋಯ್ತಾನೆ. ಗಂಡಸರು ಪಿರುತಿ ಇರೋದು ಮಾತಲ್ಲಿ ಅಲ್ಲ, ಅವ್ರು ತೋರ್ಸೋ ಕಾಳಜಿಯಲ್ಲಿ ಇರ್ತದೆ ಅಂತ. ಒಟ್ನಲ್ಲಿ ಮಗಿನ ವಿಚಾರದಲ್ಲಿ ದೂರ ಆದವರು ಮಗಿನ ವಿಚಾರಕ್ಕೆ ಒಂದಾದ್ರೆ ಸಾಕು. ಆಮೇಲೆ ಅಮ್ಮಮ್ಮ, ಅತ್ತೆ, ಅಮ್ಮಮ್ಮ ಇರ್ಲಿಲ್ಲ. ಯಾರ್ಗ್ ಏನಾಯ್ತದು ಅಂದ್ರೆ ಈಗ ಇವಳಿಗೆ ಹಿಂಗಾಗ್ಬಿಟ್ಟದೆ ಅಲ್ಲ. ಅಮ್ಮಮ್ಮ, ಗಾಬರಿ ಪಡುವಂತದ್ ಏನೂ ಇಲ್ಲ. ಭದ್ರಭಾವ ಆಸ್ಪತ್ರೆ ಕರ್ಕೊಂಡು ಹೋಗವ್ರೆ. ಹೌದಾ? ರೇ ಮೊನ, ಮೊದ್ಲು ಆಸ್ಪತ್ರೆಗೆ ಹೋಗ್ಬಿಟ್ಟು ಪರಿಸ್ಥಿತಿ ಏನಾಗಿದೆ ಅಂತ ನೋಡ್. ಸಿಸ್ಟರ್, ಎಕ್ಸ್ರೇ ರೂಮಿಗೆ ಕರ್ಕೊಂಡು ನೋಡಿರಿ. ಡಾಕ್ಟ್ರೆ, ಏನೂ ತೊಂದರೆ ಇಲ್ಲ ಅಲ್ವಾ? ಈಗ್ಲೇ ಏನು ಹೇಳೋದಕ್ಕಾಗಲ್ಲ, ಒಂದ್ ಎಕ್ಸ್ರೇ ಮಾಡಿ ನೋಡೋಣ. ಡಾಕ್ಟ್ರಮ್ಮ, ಡಾಕ್ಟ್ರಮ್ಮ, ಯಾರ ಬಂದ್ರು ನೋಡ. ಏನ್ರಿ ಡಾಕ್ಟರ್ ಟ್ರೀಟ್ ಮಾಡ್ತಿದ್ದಾರೆ, ಏನ್ರಿ ಪ್ರಾಬ್ಲಮ್? ಹಂಗಲ್ಲ, ನಂಗೆ ಗಾಬರಿಲಿ ಅವಳು ಬಸ್ರಿ ಅಂತ ಹೇಳೋದನ್ನೇ ಮರ್ತ್ಬಿಟ್ಟೆ. ಏನು ಬಸ್ಸಿನ? ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ. ಏನು ಇಂಜೆಕ್ಷನ್? ನಿಂತ್ಕೊಳ್ರಿ.
ಡಾಕ್ಟ್ರೆ ಗಾಬ್ರಿಲಿ ಬಸ್ರಿ ಅಂತ ಹೇಳೋದೇ ಮರ್ತ್ಬಿಟ್ಟಿದ್ದೆ, ಅದನ್ನ ಹೇಳೋಣ ಅಂತ ಬಂದೆ. ನಿಮ್ಮನ್ನ ಕೇಳ್ತಾ ಇರೋದು. ಅದು ಮಾಲ್ತಿ ಡಾಕ್ಟರ್ ಹತ್ರ. ಸರಿ, ನೀವ್ ಆಚೆ ಇರಿ ಸರ್. ನರ್ಸ್, ಮಾಲತಿ ಮೇಡಮ್ನ ಕರ್ಕೊಂಡು ಬನ್ನಿ. ಬನ್ನಿ ಸರ್. ಸಾರಿ ನೋವ್ತಾ ಇದೆ ಕಾಲು. ಅಯ್ಯೋ ಡಾಕ್ಟರ್, ಡಾಕ್ಟರ್ ಆಯ್ತಾ ಇಲ್ಲ ಡಾಕ್ಟರ್? ಸಾರಿ ಕಾಲು ನೋವ್ತಾ ಇದೆ, ಆಯ್ತಾ ಇಲ್ಲ ನನ್ನ ಕೈಲಿ. ನರ್ಸ್, ಇವ್ರನ್ನ ಸ್ಕ್ಯಾನಿಂಗ್ ರೂಮ್ಗೆ ಕರ್ಕೊಂಡು ಬನ್ನಿ. ಸ್ಕ್ಯಾನ್ ಮಾಡ್ಬೇಕು. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅಬೋಷನ್ ಮಾಡಿ ನೆಕ್ಸ್ಟ್ ಟ್ರೀಟ್ಮೆಂಟ್ ಮಾಡ್ಬೇಕಾಗುತ್ತೆ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟ್ರೆ? ನೋಡಿ, ಈಗೇನು ಹೇಳಕ್ಕಾಗಲ್ಲ. ಸ್ಕ್ಯಾನಿಂಗ್ ಮಾಡಿದ್ಮೇಲೆನೆ ಮುಂದೆ ಏನಾಗುತ್ತೆ ಅಂತ ಹೇಳಕ್ಕ. ಚಿಂದ್ರ, ಇದನ್ನ ನಂಬಕ್ಕೆ ಆಯ್ತಲ್ವಲ್ಲೇ? ನಮ್ ಪ್ರಯತ್ನ ಫಲ ಕೊಡದೆ ಇರ್ಬೋದು ಸಾವಿತ್ರಿ, ಆದ್ರೆ ಅದ್ಯಾವ್ರು ನಮ್ ಅಯ್ಯೋ 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 ಅದ್ಕೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಆದ್ರೆ ಅದ್ಕೆ ಇಷ್ಟ ದಿನ ಅವಳು ಉಳ್ಕೊಳಕ್ ಕಾರಣ ಆಗಿದ್ ವಂಶದ ಕುಡಿನೇ ಇಲ್ಲ ಅಂದ್ರೆ? ಮಗಿನೇ ಇಲ್ಲ ಅಂದ್ಮ್ಯಾಕೆ ಅವಳಿಗೆ ಈ ಅಟ್ಟಿನಾಗ ಸ್ಥಾನ ಇಲ್ಲ. ಇಡೀ ದಿನ ಪರಿಮಳ ಬರ್ತಿರೋದು ಎಲ್ಲಿಂದ ನೋಡ್ತೀನಿ. ಹೂವು ಇದಂತೂ ಬೆಳಗ್ಗೆ ಬಾಡಿ ಹಾಳಾಗಿದೆ. ಮೇಣದ ಬತ್ತಿ ಇದಂತೂ ತಾನೇ ನಮ್ ಕೈಲಿರ್ತದೆ, ಕಾದ್ ನೋಡೋಣ. ಮೇಡಮ್, ವಿದ್ಯಾ ಅನ್ನೋ ಪೇಷಂಟ್. ಅಮ್ಮಮ್ಮ, ಬಾಳ ಅಲ್ಲಿಂತವೆ. ಜಾರ್ ಬಿದ್ದವಳೆ ಅಂದ್ರೆ ತಮಾಷೆ ಎಸಿಯಾನೆ. ಹೊಟ್ಟೆ ಒಳಗಡೆ ಬೇರೆ ಇನ್ನು ಜೀವಾದೆ, ಅದಕ್ಕೇನು ಆಗದೆ ಇದ್ರೆ ಸಾಕು ಕಣಪ್ಪ. ಅವ್ವ ತಾಯಿ ಉಳ್ಕ್ಯಾರಮ್ಮ, ನಿನ್ನನ್ನೇ ನಂಬಿದೀನಿ. ನಮ್ ಕೈ ಬಿಡ್ಬೇಡ ತಾಯಿ. ನಮ್ಮ ವಂಶದ ಕುಡಿನ ಉಳಿಸ್ಕೊಡವ್ವ ತಾಯಿ. ದೇವ್ರೆ, ನನಗೂ ಅವಳಿಗೂ ಮನಸ್ತಾಪ ಇರೋದು. ಈ ಮಗಿನ ವಿಷಯದಲ್ಲಿ ನಾನೇನೋ ಕೆಟ್ಟದಾಗ ಮಾತಾಡಿದ್ದೇನೋ ತಿಟ್ವೆ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಈಗ ಅವಳು ತನ್ನ ಹೊಟ್ಟೆಲ್ ಬೆಳಿತಾ ಇರೋ ಮಗಿನ ಮೇಲೆ ತನ್ನ ಪ್ರಾಣನೇ ಇಟ್ಕೊಂಡವಳೆ. ಈಗ ಅವಳಿಗೆ ಎಲ್ಲ ಮಗುನೇ. ಅವಳನ್ನು ಮತ್ತೆ ಆ ಮಗಿನ ನಿನ್ ಕೈ ಬಿಡ್ಬೇಡ. ಸ್ಕ್ಯಾನಿಂಗ್ ಮಾಡ್ತಿದ್ದಾರೆ, ನೀವು ಬನ್ನಿ ಸರ್. ಭದ್ರ, ನೀನಿಲ್ಲೇ ಇರು. ನಾನು ರತ್ನಿ ಹೋಗಿ ನೋಡ್ಕೊಂಡ್ ಬರ್ತೀವಿ. ಯಾಕಮ್ಮ? ಇದು ಹೆಂಗಸರ ಸಮಾಚಾರ, ನಿಂಗೆ ತಿಳಿಯಕ್ಕಿಲ್ಲ. ಏ ರತ್ನಿ, ಬಾರೆ. ನಮ್ಮ ವಂಶದ ಕುಡಿಗೆ ಏನೂ ಆಗಿಲ್ಲ.